ಇದ್ದೇನೆ. ಸಾಂಸಾರಿಕ ಜೀವನವನ್ನು ಬಿಟ್ಟು ಗೊಂಡಾರಣ್ಯವನ್ನು ಸೇರಿ ಸುಖ ಸಂಸಾರವನ್ನೆಲ್ಲ ಬಿಟ್ಟು ಆತ್ಮ ಮತ್ತು ಪರಬ್ರಹ್ಮ ಅನುಸಂಧಿಸಿ ಎಲ್ಲ ಆಸೆಯನ್ನು ಬಿಟ್ಟು ಧ್ಯೇಯೋದ್ದೇಶವಾಗಿ ಪರಮಾತ್ಮನನ್ನೇ ಕಾಣಬೇಕು ಎನ್ನುವ ಆಸೆಯಿಂದ ಎಲೆ ಮನೆಯನ್ನು ನಿರ್ಮಿಸಿ ನಾನು ಬದುಕನ್ನು ಸಾಗಿಸುತ್ತಾ ಇದ್ದೇನೆ. ಯಾರು ಬರುವುದು? ನನ್ನ ಪ್ರಣಾಮಗಳು. ನಾನು ಹಾಗೆ ಕಾಣ್ತೇನೆ. ಬೇರೆ ರೂಪದಲ್ಲಿ ಕಾಣ್ತೇನೆ. ನನ್ನ ಪ್ರಣಾಮಗಳು. ನಾನು ಬಹಳ ದೂರದಿಂದಲೇ ಬಂದದ್ದು. ಬಾಲಕ ಕುಮಾರ, ಯಾರು ನೀನು? ನಿನ್ನನ್ನು ನೋಡಿದ ಪರಿಚಯ ಇಲ್ಲ. ಹಾಗೆಲ್ಲ ನಾನು ಸಿಗುವುದಿಲ್ಲ. ನನ್ನ ಕೆಲಸ ಆಯ್ತು. ಬಂದ ಪುಟ್ಟ ಹೋದ ಪುಟ್ಟ ಮತ್ತೆ ಹುಡುಕಿದ್ರೆ ನಾನು ಸಿಗುವುದಿಲ್ಲ. ನಾನು ಹಾಗೆ ನನ್ನಷ್ಟಕ್ಕೆ ಬರುವುದು. ಯಾವ್ದಾದ್ರು ವ್ಯವಸ್ಥೆ ಇದ್ರೆ ಅವರೊಟ್ಟಿಗೆ ಬರುವುದು, ಆಮೇಲೆ ಹೋಗುವುದು. ಕರ್ಕೊಂಡು ಹೋಗುವ ಪುಣ್ಯಾತ್ಮ ಆಗ್ಬೇಕು. ಯಾರು ನೀನು? ಎಲ್ಲಿಂದ ಬಂದೆ? ಎತ್ತಲು ಬೀಜ ಹಿಂಗ ಇದೆ. ಈಗ ಬೀಜ ಬೀಜ ಆಗಿಲ್ಲ, ಹೂ ಮಾತ್ರ ಆಗಿದ್ದೀಗ. ವಿಜಯಂಗ ಇದೆ. ಎತ್ತನಿಂದ ತಂದೆ, ನೈ ತಂದೆ ಅಲ್ವೋ? ಎತ್ತನಿಂದ ಬಂದೆ. ಪೂಜ್ಯರೇ, ನಾವು ಬಹಳ ದೂರದಿಂದ ಬಂದದ್ದು. ಈ ಪ್ರಪಂಚದಲ್ಲಿ ಶ್ರೇಷ್ಠರು, ಘನಗಂಭೀರರು ಆದಂತ ಮಹಾವಾಗ್ಮಿಗಳಂತ, ಮಹಾ ತೇಜಸ್ವಿಗಳಂತ ವಿಶ್ವಾಮಿತ್ರರ ಪಟ್ಟದ ಶಿಕ್ಷಣ. ಓ, ಈಗ ನೀನು ಗುರು ಅಲ್ವಾ? ಇಲ್ಲಪ್ಪ, ಇನ್ನು 2 ವರ್ಷ ಆಗುದಿಲ್ಲ, 3ನೇ ವರ್ಷ. 3ನೇ ವರ್ಷಕ್ಕೆ ಮಂದಿರ ಆಗ್ತದೆ. ಅಲ್ಲಿಗೆ ಬಂದದ್ದು ನಾನು. ಅಯೋಧ್ಯೆಯ ಸತ್ಯವ್ರತನ ಶಾಪಗ್ರಸ್ತನಾಗಿ ಚಾಂಡನಾದ್ದರಿಂದ 3ನೇ ಯಾಗವನ್ನು ಮಾಡಲು ಎಲ್ಲವೂ ಸಿದ್ಧತೆ ನಡೀತಾ ಇದೆ. ಆದ್ದರಿಂದ ಅವನ ಯಜಮಾನತ್ವದಲ್ಲಿ ಇವರ ಪೌರತ್ವದಲ್ಲಿ ನಡೆಯುವಂತಹ ಯಾಗಕ್ಕೆ ನಾವು ಸಕ್ರಿಯವಾಗಿ ಬಂದು ಭಾಗವಹಿಸಬೇಕಾಗಿ ಕ್ಷೀರ ಸಮುದ್ರದಿಗಾಗಿಯೂ ಮುಳುಗಲು ಬೆಳ್ಳಾಗಲ್ಲ. ಮುಖ್ಯಚಾರಗದಿದಗಿಗೆ ದೊರೆ ಸತ್ಯತೀರ ಸಾಧಲ್ಲ. ದಯವಿಟ್ಟು ಕ್ಷಮಿಸಬೇಕು. ಒಳ್ಳೆ ಗೊಬ್ಬರ ಹಾಕಿದ ಹಳ್ಳಿ ಸತ್ಯ ಗಂಟಿನಂತಿರುವ ನಿಮ್ಮ ತೋಟದ ಕಾರಣಗಳಿಂದ ಪುಟ್ಟ ಹೆಜ್ಜೆಯನ್ನು ಹಾಕ್ತಾ ಹೋಗುವಾಗ ಎಲ್ಲಿ ನಿಮ್ಮ ದೇಹದ ಮಾಂಸಖಂಡಗಳು ಉದಿರಿ ಬೀಳುತ್ತದೆ ಎನ್ನುವ ಕಾರಣಕ್ಕಾಗಿ ಬಿಡಿಯಲು ಆಚರಿಸಿದೆ. ಕುಮಾರ, ಇದು ಬೀಳುವಂತದ್ದಲ್ಲ ಅಲ್ವಾ? ಇದು ಬಂದದ್ದೇ ಹೀಗೆ. ಜಾರಿ ಹೋಗುವ ಅದಿರಲಿ. ಯಾರು ಯಜ್ಞ ಮಾಡುವುದು? ಯಾರು ಯಜ್ಞ ಮಾಡೋದು? ನಮ್ಮ ಗುರುಗಳಂತ ವಿಶ್ವಾಮಿತ್ರರು. ಯಜಮಾನ ಸತ್ಯವ್ರತ ಮಹಾರಾಜ ಶಾಪಗ್ರಸ್ತನಾಗಿ ಚಾಂಡಾಲರಾಗಿದ್ದಾರೆ. ವಿಶ್ವಾಮಿತ್ರರು ಜೀವನದಲ್ಲಿ ಒಬ್ಬ ಸಾಧನೆ ಮಾಡಬೇಕಾದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಗುರಿ ಬೇಕೇ ಬೇಕು. ಕೆಲವರಿಗೆ 5 ಕಾಲು, ಕೆಲವರಿಗೆ 8 3 ಇರಬೇಕು. ನನ್ನ ಬಗ್ಗೆ ಮಾತಾಡಬೇಡ. ಯಾರು ಒಂದು ಕಾಲದಲ್ಲಿ ವಿಶ್ವರಥನಾಗಿ ಮೆರೆದವ ಕುಶಿಕನ ವಸಿಷ್ಠರೊಡನೆ ವಾಗ್ವಾದವನ್ನು ಮಾಡಿ ದಿಗ್ಬಲಂ ಬಲಂ 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 ಸುಣ್ಣಂ ಬಲಂ. ಅದು ಯಾರು? ನಿನ್ನ ಮಾವನ ಬ್ರಹ್ಮತೇಜೋ ಬಲಂ 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 ಎಂದು ವಾದಿಸಿ ಕ್ಷತ್ರಿಯತ್ವವನ್ನು ಬಿಟ್ಟವ. ಅವ ಬ್ರಾಹ್ಮಣನಾಗಿದ್ದಾನ. ಬ್ರಾಹ್ಮಣರು ನಮ್ಮ ಮಠದಲ್ಲಿ ಒಬ್ಬರೇ ಬ್ರಾಹ್ಮಣರು. ಜಪತಪಾದಿ ಹೋಮ ಹವನಾದಿಗಳನ್ನು ಮಾಡ್ತಾರೆ, ಯಜ್ಞಗಳು ನಡೀತಾ ಇದೆ. ಆದ್ರಿಂದ ಅವರೇ ನಮ್ಮ ಗುರುಗಳು, ಅವರೇ ಬ್ರಾಹ್ಮಣರು. ನೀವು ಹೇಳಿದ್ರೆ ಆಗುವುದಿಲ್ವೋ? ಬ್ರಹ್ಮತ್ವ ಸಿಕ್ಕಿದೆ ನನಗೆ. ಅದು ಗೊತ್ತಿಲ್ಲ, ಕೇಳಲಿಲ್ಲ ನಾನು. ಯಾಕೆ ಕೇಳಲಿಲ್ಲ? ನನಗೆ ಪುರುಷೋತ್ತಿಲ್ಲ. ಪುರುಷೋತ್ತಿರ್ಲಿಲ್ಲ, ಪ್ರಶ್ನಿಸಲಿಲ್ಲ. ಯಾಕೆ? ನಾವು ಪ್ರಶ್ನಿಸಿದ್ದು ಯಾಕೆ ಸ್ವಾಮಿ? ನಮ್ಗೆ ಉಳ್ಕೊಳ್ಳಿಕ್ಕೆ ಮಠದ ವ್ಯವಸ್ಥೆ ಉಂಟು, ಸಮಯಕ್ಕೆ ಸರಿಗೆ ಊಟದ ವ್ಯವಸ್ಥೆ ಉಂಟು, ಆಮೇಲೆ ಹಾಕುವುದಕ್ಕೆ ಮಾನ ಮುಚ್ಚಲಿಕ್ಕೆ ಬಟ್ಟೆ ಕೊಟ್ಟಿದ್ದಾರೆ, ಜ್ಞಾನಾರ್ಜನೆಗೆ ವಿದ್ಯೆ ಉಂಟು. ಇಷ್ಟು ಸಾಕಲ್ಲ ನಮಗೆ ಹೊರಗಿನ ಪ್ರಪಂಚ. ಅದೇ ನೀವು ಮಾಡುವ ದೊಡ್ಡ ತಪ್ಪು. ದೊಡ್ಡವರನ್ನು ಪ್ರಶ್ನಿಸಲಿಲ್ಲ. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಪ್ರಶ್ನಾತೀತರಾದ್ರೆ ಅವರನ್ನು ಪ್ರಶ್ನೆ ಮಾಡಲೇಬೇಕು. ಆಯ್ತು, ಇನ್ನೊಂದ್ಸರಿ ನೋಡುವ. ಇನ್ನು ಯಾಗಕ್ಕೆ ಕುಳಿತದ್ಯಾರು? ಯಾಗ ದೀಕ್ಷೆಯನ್ನು ಬಿಟ್ಟದ್ಯಾರು? ಅವರೇ ಇಬ್ರು, ಒಬ್ಬ ಯಜಮಾನ, ಒಬ್ರು ಪುರೋಹಿತರು, ಅವರಿಬ್ರೇ. ವಿಶ್ವಾಮಿತ್ರ, ಹೌದು. ಇನ್ನೊಂದು ಚಾಂಡಾಲ, ಸತ್ಯವ್ರತ. ಹೌದೇನೋ? ವಸಿಷ್ಠರಿಂದ ಶಾಪಗ್ರಸ್ತನಾದವ ಕ್ಷತ್ರಿಯರಾಗುವ
ಉಂಟೆ? ಶಾಸ್ತ್ರೀಯ ವಂಶದಲ್ಲಿ ಹುಟ್ಟಿದಾರಲ್ಲ ಸ್ವಾಮಿ, ಅದೇ ಸಾಕಲ್ವಾ? ಹುಟ್ಟಿದ ಕಾರಣ ಆಗುದಿಲ್ವೋ? ನಮಗೆ ಬೇಕಾಗಿದ್ದು ಮರಕರ ಹಾಗಾದ್ರೆ ವಸಿಷ್ಠನ ಶಾಪಕ್ಕೆ ಬೆಲೆ ಇಲ್ವೋ? ಅದು ನಂಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಅದೇ ನೀವು ಮಾಡುವ ಮೊದಲ ತಪ್ಪು. ಓ, ನೋಡು, ಷಟ್ಕರ್ಮವನ್ನು ತಿಳಿದಂತಹ ಬ್ರಾಹ್ಮಣರು ಮಾಡಬೇಕಾದಂತಹ ಯಾಗ ಅದು. ಷಟ್ಕರ್ಮ ಯಾವುದೆಲ್ಲ ಸ್ವಾಮಿ? ಯಾವುದೆಲ್ಲ ಅಂತ ನಿನಗೆ ಗೊತ್ತಿಲ್ವೇನು? ಅದು ಕೇಳಿದ್ದಾನೆ. ನೀನು ವಿಶ್ವಾಮಿತ್ರರ ಶಿಷ್ಯವೇನು? ಹೌದು, ಅಲ್ಲಿ ನಿಮ್ಗೆ ಮಾತಾಡ್ತಾ ಮಾತಾಡ್ತಾ ಮರೆತೋದ್ರೆ ಹಾಗೆ ನೆನಪಿಸಿದ್ದು ಯಾವ್ದಂತ ನಾನು ಕೇಳಿದ್ದು. ಈ ಪ್ರಪಂಚದಲ್ಲಿ ತುಂಬಾ ಮಂದಿ ಇರ್ತಾರೆ. ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು. ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿದ್ರೆ, ಗೊತ್ತಿದ್ದದ್ದು ಗೊತ್ತಾಗುದಿಲ್ಲ, ಗೊತ್ತಾಯ್ತಾ ಅಂತ ಹೇಳುವವರು ತುಂಬಾ ಮಂದಿ. ಹೇಳುವುದಕ್ಕೆ ತೊಂದರೆ ಆದರೆ ತೊಂದರೆ ಆಗ ಹೇಳುವುದನ್ನು, ಹೇಳುವುದಕ್ಕೆ ತೊಂದರೆ ಆಗದೇ ಇದ್ದರೆ ಹೇಳುವುದಕ್ಕೆ ಏನು ತೊಂದರೆ? ಇದಕ್ಕೆ ಸಾಧಾರಣ ಇಷ್ಟು ದೊಡ್ಡ ತೊಂದರೆ ಬೇಕಾಗಿತ್ತು. ಅದು ನಿನಗೆ ಬೇಕಾಗುವುದು. ಹೌದೇನೋ? ಕ್ಷತ್ರಿಯ ಯಾಜದೆ ಚಾಂಡಾಲಸ್ಯ ವಿಜಯತೆ. ಚಾಂಡಾಲ ಮಾಡುವಂತಹ ಯಾಗ ಅಥವಾ ಕ್ಷತ್ರಿಯ ಮಾಡುವಂತಹ ಯಾಗಕ್ಕೆ ಗೋತ್ರವಾಗಿ ಬ್ರಾಹ್ಮಣನಾದಂತ ಈ ಮಹೋದಯ ಬರಬೇಕೆ? ನೀವು ಬಂದ್ರೆ ಏನಾಗ್ತದೆ? ನಾನು ಬರಬೇಕಿದ್ರೆ ನಿನ್ನ ಗುರುವಿನ ಕುಲ ಯಾವುದು? ನೀನು ಮಾತಾಡಿದ್ದು ಹೇಗಾಯ್ತು ಗೊತ್ತಾ? ಕಾಗೆ ಒಂದು ಕ್ಷೀರ ಸಮುದ್ರದಲ್ಲಿ ಮುಳುಗಿ ಅದು ಹಂಸ ಹೋಗುವುದಕ್ಕೆ ಸಾಧ್ಯ ಉಂಟೇನು? ಅದಾಗುವುದಕ್ಕೆ ಸಾಧ್ಯ ಇಲ್ಲ. ಅದು ಗಾದೆ ಮಾತಿಲ್ವೇ? ಕಂಡುಗದ ಹಾಲಲ್ಲಿ ಇದ್ದರೆ ಅದು ಬಿಳುಪಾಗಬಲ್ಲದೆ. ಅದು ಮಾತುಂಟಲ್ಲ ಹಾಗೆ. ಹಾಗಾಗಿ ನೀವು ಹೇಳಿದ್ದು ಸರಿ. ಆದ್ರೆ ನಾನು ಮಾತಾಡ್ತಾ ಹೋದಾಗ ನಮ್ಮ ಗುರುಗಳ ಕುಲದ ಬಗ್ಗೆ ನೀವು ಪ್ರಶ್ನೆ ಮಾಡ್ತೀರಿ. ಒಂದು ಯಾವುದೋ ಕುಲ? ಒಂದು ಮಾತು ನೆನಪಿರಿ, ಏನು? ಕುಲವೆಂದು ಹೊಡೆದಾಡದಿರಿ. ಕುಲ ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಹೆಸರನ್ನು ಪುಟ್ಟಲು ಅದಕ್ಕೊಂದು ವಿಸರ್ಜನಾಭನಿಗೆ ಅರ್ಪಿಸಲಿಲ್ಲವೇ? ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ? ನನ್ನ ಕುಲದ ಬಗ್ಗೆ ಪ್ರಶ್ನೆ ಬೇಡ. ನನ್ನ ಕುಲ ಯಾವುದೆಂದು ನನಗೆ ಗೊತ್ತುಂಟು. ಮೊದಲು ನಿನ್ನ ಗುರು ಮನಸ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರಕ್ಕೇರಿಸಬಲ್ಲರು. ಅದೇ ಗುರುಗಳ ಮನಸ್ಸಿಗೆ ನೋವಾದ್ರೆ ಎತ್ತರಕ್ಕೇರಿದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಪ್ರಪಂಚಕ್ಕೆ ತಳ್ಳಬಲ್ಲಂತ ಸಾಮರ್ಥ್ಯ ಗುರುಗಳು ಇರದಿರಲು ಗುರುಗಳ ಬಗ್ಗೆ ಮಾತಾಡಬೇಕಾಗಿದೆ. ನೀನು ಹೇಳುವುದೇನು? ನಿನ್ನ ಗುರು ಲೋಕದಲ್ಲಿ ಒಳಿತನ್ನು ಮಾಡಬಲ್ಲ ಸಾಮರ್ಥ್ಯ ಇದ್ದರೆ. ಆದ್ರೆ ಎಷ್ಟು ವರ್ಷ ನೀನು ಅವರ ಶಿಷ್ಯ ಆಗಿದ್ಯಲ್ಲ, ನಿನ್ನನ್ನು ಉದ್ದವೇ ಮಾಡ್ಲಿಕ್ಕೆ ಒಂದು ದಿನ ಹೊಡಿತದೆ. ಒಂದು ದಿನ ನಿನ್ನದು ಮಕ್ಕಳೇ ಕಥೆ ಆಗ್ತದೆ. ಗುರುಗಳ ಬಗ್ಗೆ ಮಾತಾಡೋದು ನೀನು ಬಂದದ್ದು ಹೇಗಾಯ್ತು ಗೊತ್ತುಂಟು? ಒಂಟೆಯ ಮದುವೆಯಲ್ಲಿ ನಾಯಿಗಳು ನೆಂಟರು ಮತ್ತೆ ಗಾಯಕ ಎನ್ನುವ ಹಾಗಾಯ್ತು. ಹೌದೌದು. ಆಹೋ ರೂಪಂ ಆಹೋ ರಾಗಂ. ಸಾಹಿತ್ಯ ನಿನ್ನದು. ನಾನು ನಿಮಗೆ ಶಾಪ ಕೊಡ್ತಾ ಇದ್ದೇನೆ. ಕೊಡುವುದಿಲ್ಲ. ಯಾಕೆ? ನೋಡಿ, ಪವಿತ್ರವಾದ ನಾಲಿಗೆಯಲ್ಲಿ ಸರಸ್ವತಿಯನ್ನು ನಾನು ಆರಾಧನೆ ಮಾಡಿಕೊಂಡು ಹೋಗಿದ್ದೇನೆ. ಆದ್ದರಿಂದ ಈ ನಾಲಿಗೆಯಲ್ಲಿ ನಿಮಗೆ ಶಾಪ ಕೊಡುವುದಿಲ್ಲ ನಾನು. ಇದೆಂತದ್ದು? ಅದು ನೀವು ತಗೊಳ್ಳಿ. ಯಾವುದು ಇದೆಂತದ್ದು? ಎಲ್ಲ ಮಿಶ್ರಣ ಮಾಡಿಕೊಂಡೇ ಬರ್ತದೆ. ಮಿಶ್ರಣ ಮಾಡಿದ್ದು ನಿನ್ನ ಕೈಚೀಲದಲ್ಲಿರುವುದು. ಇದು ಗಂಗಾಜಲ ಶುದ್ಧೋದಕ. ಗಂಗಾಜಲ ಶಾಪ ನಾನು ಕೊಟ್ಟೇನು? ಕೊಡುವುದಿಲ್ಲ. ನನ್ನ ಶಾಪಕ್ಕೂ ಅರ್ಹನಲ್ಲ. ನಾನು ಗಿಡ್ಡೈತೇನೆ ಅನ್ನೋ ಕಾರಣಕ್ಕಾಗಿ ನಾನು ಸಮಸ್ಯೆ ಮಾಡಿದ್ದೀನಿ. ಒಂದು ಮಾತು ನೆನಪಿಟ್ಟುಕೊಳ್ಳಿ. ಎಳೆಗರೊಮ್ಮೆ ಎತ್ತಾಗದೆ ಮಿಡಿ ಪಣ್ಣಾಗದೆ ಪಣ್ಣಲ್ಲ ಪಣ್ಣಾಗದೆ. ನೆನಪಿಟ್ಟುಕೊಳ್ಳಿ.